ಪ್ರತಿ ದಿವಸ ನಾವು ಪೇಪರ್ನಲ್ಲಿ ನೋಡ್ತೀವಿ, ಒಂದು ಕಡೆ ಮುಖ್ಯಮಂತ್ರಿದು, ಒಂದು ಕಡೆ ಉಪಮುಖ್ಯಮಂತ್ರಿ ಫೋಟೋ. ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಲ್ಲೇ ಮುಂದಿದ್ದೀವಿ ಅಂತ ಪ್ರತಿ ದಿವಸ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ ಅಧ್ಯಕ್ಷರೇ, ಸುಮಾರು 39-40 ಸಾವಿರ ಕೋಟಿ SC ST ಸ್ಕೀಮ್ ರಿಸರ್ವ್ ಮಾಡಿಟ್ಟಿದ್ದಾರೆ. ಆದರೆ ಈ ಮಳೆಯಲ್ಲಿ ಹೆಚ್ಚು ಹೋದ ವರ್ಷ ಈ ವರ್ಷ ಮಳೆಯಾಗಿದೆ. ಮಳೆಯಲ್ಲಿ ನೋಡಿದರೆ ಎಲ್ಲ ಕಾಲೋನಿಗಳಲ್ಲೂ ಸಹ ಕೊಚ್ಚಿ ಹೋಗಿವೆ, ರಸ್ತೆ ಚರಂಡಿ. ಅದರಲ್ಲೂ ಎಸ್ಪೆಷಲಿ ಗೋಲ್ರಟ್ಟಿ ಅಂತೂ ಹೋಗೋಕ್ಕಾಗೋದಿಲ್ಲ, ಅಷ್ಟು ಕೆಟ್ಟಿದೆ. ಏನು ಡೆವಲಪ್ಮೆಂಟ್ ಅಂತ ಕರಿಬೇಕು ನಾವು? ಆ ದುಡ್ಡನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಮುಖಾಂತರ ಆ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎಜುಕೇಷನ್ ಅಂತೂ ಏನೇನೂ ಆಗಲಿಲ್ಲ. ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಯಾವುದೂ ಶಾಂಕ್ಷನ್ ಆಗಿಲ್ಲ. ನಾನು ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡಿದ್ದೆ, ಬೆಳಗಾಂನಲ್ಲಿ ಒಂದು ಲಾ ಕಾಲೇಜು, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೊಡ್ರಿ ಅಂತ. ಹೂ ಅಂತ ಹೇಳಿದ್ರು. ಈ ಸರಿ ಮೊನ್ನೆ ಹೋಗಿ ಕೇಳಿದ್ರೆ ಅದು ಬಡ್ಜೆಟ್ನಲ್ಲಿ ಹಾಳಾಗಿಲ್ಲ ಅಂತಾರೆ. ಅಂದರೆ ಬಡ್ಜೆಟ್ನಲ್ಲಿ ಆಡ್ ಮಾಡೋ ಜವಾಬ್ದಾರಿ ನಮ್ದ, ಸರ್ಕಾರ. ಡೆವಲಪ್ಮೆಂಟ್ ಅಂತೂ ಅದು ಏನೂ ಆಗಿಲ್ಲ. ಸ್ಕೂಲ್ ರಿಪೇರಿ ಅಟ್ಲೀಸ್ಟ್ ಈ ಮಳೆಗಾಲ ತಮಗೆ ಗೊತ್ತಿದೆ, ಹೆಚ್ಚು ಮಳೆ ನಮಗಿಂತ ನಿಮಗೆ ಆಗ್ತದೆ. ಈ ರಿಪೇರಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿಲ್ಲ. ಓಲಿ ಇವ್ರತ ದುಡ್ಡಿಲ್ಲ ಅಂದರೆ DC ಅವ್ರತ ದುಡ್ಡಿದೆ SDRF ಅಲ್ಲಿ, ಆ ದುಡ್ಡು IM ಬಿಡುಗಡೆ ಮಾಡ್ತಿಲ್ಲ. ಜಿಲ್ಲಾ ಮಿನಿಸ್ಟರ್ ಇದ್ದಾರೆ, ನಾನು ಹೋಗಿ ಕೇಳಿದ್ದೀನಿ. ಅಟ್ಲೀಸ್ಟ್ ಸ್ಕೂಲ್ ರಿಪೇರಿಗೆ, ಅಂಗನವಾಡಿ ರಿಪೇರಿಗೆ ದುಡ್ಡು ಮಾಡಿಕೊಂಡು ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು? ದಯಮಾಡಿ ಅದನ್ನು ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಆ ಡೈರೆಕ್ಷನ್ ಕೊಡಬೇಕು. ಕೂಡಲೇ ಎಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅವೆಲ್ಲ ರಿಪೇರಿ ಮಾಡಿಕೊಡೋದಕ್ಕೆ ಹೆಚ್ಚರ ಅಮೌಂಟ್ ಇದೆ, ಅದಕ್ಕೆ ತೊಂದರೆ ಇಲ್ಲ. ರಿಪೇರಿ ಮಾಡಲಿಕ್ಕೆ ಕಷ್ಟ, ಅದಕ್ಕೆ DC ಅವ್ರಿಗೆ ಒಂದು ಡೈರೆಕ್ಷನ್ ಕೊಡೋ ಮುಖಾಂತರ ರಿಪೇರಿನ ಕೈ ಎತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ವಿನಿಸ್ತೀನಿ. PWD RDPR ನಾವು ಕೇಳಂಗೇ ಇಲ್ಲ. ತಾವು ನೋಡಿರ್ಬೋದು, ನಮ್ಮಲ್ಲಿ YT ರಸ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲಿ ನೊಣವಿಕೆರೆಗೆ ಹೋಗ್ಲಿಕ್ಕೆ. ನಮ್ಮ ಎಲ್ಲರೂ ಶಿವಲಿಂಗೌಡರು ಅಲ್ಲೇ ಹೋಗ್ತಾರೆ ತುರುವೇಕೆರೆ ಮೇಲೆ. ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಕಳೆದ ಬಾರಿ ಗಲಾಟೆ ಮಾಡಿ ಒಂದು 5 ಕಿಲೋಮೀಟರ್ ಮಾಡಿದ್ದಾರೆ. ಇನ್ನು 5-6 ಕಿಲೋಮೀಟ್ರು ಓಡಾಡೋಕ್ಕಾಗಲ್ಲ. ನಾವು ಎಷ್ಟು ಸರಿ ಕೇಳಿದ್ರು ದುಡ್ಡು ಕೊಡ. ಅಟ್ಲೀಸ್ಟ್ ನಾನು ನಮ್ಮ PWD ಮಿನಿಸ್ಟ್ರಿಗೆ ಹೇಳಿದೆ, ಸೆಂಟ್ರಲ್ಲಿ ಕಳಿಸ್ಕೊಡ್ರಿ. ನಮ್ಮ ಕುಮಾರಸ್ವಾಮಿ ಅವ್ರದ್ದು ಏನಾರು ಮಾಡಿ ನಾನು ಮಾಡ್ಕೊತಿದ್ರೆ ಅದನ್ನು ಕಳ್ಸ್ಕೊಳಕ್ಕಾಗ್ತಿಲ್ಲ, ಇಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಭಾಳ ಅನ್ಯಾಯ ಆಗ್ತದೆ. 10 ಕೋಟಿ ರೂಪಾಯಿನ ಕೊಟ್ಟರು ಎಲ್ಲರಿಗೂ, ಅದು ಹಣ ಬಿಡುಗಡೆ ಮಾಡಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ಬರೀ ಪೇಪರ್ನಲ್ಲಿ ಆಗಿದೆ ಹೊರತು ಬಿಡುಗಡೆ ಆಗಿಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ಯಾವುದೋ ಹೊಸ ಪ್ರಾಜೆಕ್ಟ್ ತಗೊಂಡಿಲ್ಲ, ಹಳೇದಕ್ಕೆ LOCನೂ ಕೊಟ್ಟಿಲ್ಲ. 3 ವರ್ಷ ಆಗಿದೆ. ಏನಾಗಬೇಕು ಕಾಂಟ್ರಾಕ್ಟರ್ಗಳು? ನಮ್ಮ ಜ್ಞಾನೇಂದ್ರ ಚೆನ್ನಾಗಿ ಹೇಳಿದ್ರು, 25 ಲಕ್ಷ ಕೆಲಸ ಕೊಡ್ತೀನಿ ಬಾರೋ ಅಂದ್ರೆ ಬರೋಕ್ಕಲ್ಲ. ಕಾರಣ LOC ಬರಲ್ಲ. ಒಂದು ಕಾಲದಲ್ಲಿ ಹಗಲೂರ ಹತ್ರ ಬಿಡ್ತಿರ್ಲಿಲ್ಲ, ಅಣ್ಣ ಕೆಲಸ ಬೇಕು ಕೆಲಸ ಬೇಕು, ಕೆಲಸ ಮಾಡೋರೇ ಇಲ್ಲ. ಕಾರಣ LOC ಕೊಟ್ಟಿಲ್ಲ. ಆ ಅವ್ರಿಗೆ ಕಾಂಟ್ರಾಕ್ಟ್ರು. ಈ ಟ್ಯಾಕ್ಸ್ ಬಗ್ಗೆ ನಾನು ಹೇಳಕ್ ಬಯಸಲ್ಲ. ಈಗಾಗಲೇ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಟ್ಯಾಕ್ಸ್ ಹೇಳಿದ್ದಾರೆ. ಯಾವುದೂ ಉಳಿದಿಲ್ಲ, ಎಲ್ಲ ಟ್ಯಾಕ್ಸು ಹಾಕಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯವ್ರ ಸರ್ಕಾರ ಅಲ್ಲ ಇದು, ಟ್ಯಾಕ್ಸ್ ರಾಮಣ್ಣವ್ರ ಸರ್ಕಾರ. 2 ವರ್ಷ ಬರೀ ಟ್ಯಾಕ್ಸ್ ಬಿಟ್ಟು ಇನ್ನೇನು ಹಾಕಿಲ್ಲ. ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಲ್ಲ, ಬರೀ ಟ್ಯಾಕ್ಸ್ ಹಾಕೋದು. ಹೀಗಾಗಿ ಬಹಳ ಕಷ್ಟ ಆಗಿದೆ. ಈ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಎಕ್ಸಾಂಪಲ್ ಅಧ್ಯಕ್ಷರೇ, ಖಾತೆ ಮಾಡಬೇಕಾದ್ರೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ತದೆ, ಅದ್ರ ಡೆವಲಪ್ಮೆಂಟ್ ಕಟ್ಟಿರ್ತಾರೆ, ಅದ್ರ ಮೇಲೆ ಖಾತೆ ಪ್ರಾಣಿ ಎಲ್ಲ ಮಾಡ್ಕೊಂಡು ಮನೆ ಕಟ್ಟಿರ್ತಾರೆ. ಈ ಖಾತೆ ಆಗ್ಬೇಕೀಗ? ನೀವು B ಖಾತೆ ರೆಡಿ ಮಾಡಿ, ಈ ಖಾತೆ ಅದನ್ನ ಒಪ್ಕೋತೀರಿ. ಖಾತೆಯವ್ರಿಗೆ ಯಾಕೆ ನೀವು ಈ ಖಾತೆ ಮಾಡ್ತೀರಾ? ಅದು ದಯಮಾಡಿ ರದ್ದು ಮಾಡಬೇಕು. ಯಾರ್ಯಾರು ಖಾತೆ ಇದೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಈ ಖಾತೆ ಮಾಡಿ ಒಳಪಡಿಸಬಾರ್ದು. ಅದು ರದ್ದು ಮಾಡಿ ಅದೇ ರೀತಿ ಮುಂದುವರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ನಮ್ಮ ಇದು ಟ್ಯಾಕ್ಸ್ ಅಮೌಂಟ್ ಬಗ್ಗೆ ಹೇಳಿದರು. 56,422 ಕೋಟಿ ಇಷ್ಟು ಕಲೆಕ್ಷನ್ ಆಗಿದೆ, ಕಲೆಕ್ಟ್ ಮಾಡ್ತಾರೆ. ಏನಾಗಿದೆ ಅಂತ ಹೇಳಿಲ್ಲ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಕಷ್ಟ ನಿಮಗೆ? ಏನು ಮಾಡ್ತೀರಿ? ಇವತ್ತು ರಿಪೋರ್ಟ್ ಇದೆ ಪೇಪರ್ನಲ್ಲಿ, ಸುಮಾರು 45,000 ಕೋಟಿ ಸಾಲ ಆಗಿದೆ ಅಂತ. ಅದು 30
63 63 ಕೋಟಿ ಸಾಲ ಮಾಡಿದಂತೆ ಹೇಳಿದ್ರು. ಇರ್ಲಿ, ಅದು ಸರ್ಕಾರದ ಚಿಂತನೆ, ಅವರ ಆ ಶಕ್ತಿ ಮಾಡ್ತಾರೆ, ತೀರಿಸ್ತಾರೆ, ಅವ್ರಿಗೆ ಬಿಟ್ಟು. ಆದ್ರೆ ನಮ್ಮ ಕತೆ ಏನಾಗಬೇಕು? ಡೆವಲಪ್ಮೆಂಟ್ ಇಲ್ಲದ್ರೆ ನಾವೇನ್ ಮಾಡ್ಬೇಕು ಅಧ್ಯಕ್ಷ? ಸರಿ, ಕಳೆದ ಬಾರಿ ನಾವೆಲ್ಲ ವಿರೋಧ ಪಕ್ಷದವರು ಎಲ್ಲರೂ ಹೋಗಿ, ಇವತ್ತು ವಿಜಯದವ್ರು ನಾವೆಲ್ಲ ಹೋಗಿ ಮುಖ್ಯಮಂತ್ರಿ ಅಂತ ಕೇಳಿದ್ವಿ. ಈ ಪ್ರಸ್ತುತ 2 ಕೋಟಿ MLDS 5 ಕೋಟಿ ಮಾಡಿಕೊಡ್ಲಿಲ್ಲ MLA ಗ್ರಾಂಟ್. ಹಾಗಾಗಿ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಅದು 5 ಕೋಟಿ ಮಿನಿಮಮ್ ಮಾಡಬೇಕು. ಯಾವ್ದಾದ್ರು ಹಳ್ಳಿಗೆ ಹೋಗಿ ನಿಂತ್ಕೊಂಡ್ರೆ ದೇವಸ್ಥಾನದ ದುಡ್ಡು ಕೇಳ್ತಾರೆ, 5 ಲಕ್ಷ ಹಾಕಿ 3 ಲಕ್ಷ ಕೊಡಿ ಅಂತ. ಎಲ್ಲಿ ಕೊಡ್ಬೇಕು ನಾವು? ನೀವು ದುಡ್ಡೇ ಕೊಡದೇ ಇದ್ರೆ ಸತತವಾಗಿ 2.25 ವರ್ಷ ಬರೀ ಸಮಯ ವೇಸ್ಟ್ ಮಾಡಿದ್ರೆ ಹೊರತು 2.25 ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಹೆಂಗ್ ಮಾಡ್ಬೇಕು ಕಸದಿಂದ ಹಿಡಿದು ಎಲ್ಲವೂ ಮಾಡಿದ್ರಿ, ಯಾವ್ದು ಉಳಿದಿಲ್ಲ. ಅಂತದ್ರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ, ಅದನ್ನ ಮಾಡ್ತಾ ಇಲ್ಲ ಅಧ್ಯಕ್ಷ. ಆಮೇಲೆ 3 ವರ್ಷ ಆಯ್ತು, ಒಂದ್ ಮನೆ ಕೊಟ್ಟಿಲ್ಲ. ಏನ್ ನಾವು ಬಡವರ ಮಾಡುದು? ಸರ್ಕಾರ ನಾವು ಹಿಂದುಳಿದ ಬಡವರ ಅಂತ ಪ್ರತಿ ದಿವಸ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತದೆ. ಆದ್ರೆ ಒಂದ್ ಮನೆ ಬಡವರು ಕೊಡಕ್ಕಾಗಿಲ್ಲ, SC ST ಅವ್ರು ಮನೆ ಕೊಡೋಕ್ಕಾಗಿಲ್ಲ, ಹಿಂದುಳಿದವ್ರು ಒಂದು ಮನೆ ಕೊಡಕ್ಕಾಗಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ರು ಅವ್ರು ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಇದು ಮಡಿಕೊಂಡು ಏನ್ ಮಾಡ್ತಾರೆ ಇವರು? ಸರ್ಕಾರ ಇರೋದು ಜನಪರ ಕೆಲಸ ಮಾಡ್ಲಿಕ್ಕೆ. ಇದನ್ಯಾಕೆ ಒಳ್ಳೆ ರೀತಿ ಖರ್ಚು ಮಾಡ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಅಧ್ಯಕ್ಷ, ನಾವು ಒಂದು ಮನೆ ಕೊಡಕ್ಕಾಗಲ್ಲ. ಅದು ಯಾವ ಊರಿಗೂ ಏನ್ ಮಾಡಕ್ಕೆ? ನಿಮ್ಮನ್ನು ಸೇರ್ಕೊಂಡು ಮಾತಾಡ್ತೀನಿ. ಯಾವ ಊರಲ್ಲೂ ಮನೆ ಕೊಡಕ್ಕಾಗಿಲ್ಲ. ಹಾಗಾಗಿ ಮನೇನ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಜೊತೆಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾಫೇ ಇಲ್ಲ. ಸುಮಾರು 2.25 ಲಕ್ಷ ಔಟ್ ಆಫ್ 4.5 ಲಕ್ಷ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ 2.25 ಲಕ್ಷ ಖಾಲಿ ಇವೆ. ವಿಶೇಷವಾಗಿ ಫಸ್ಟ್ ಪ್ರಿಯಾರಿಟಿ ಶುಡ್ ಗಿವನ್ ಟು ದಿ ಎಜುಕೇಶನ್, ಹೆಲ್ತ್ ಅಂಡ್ ಪೊಲೀಸ್. ನೀವು ಅಲ್ಲೇ 70,000 ವೇಕೆನ್ಸಿ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಪ್ರತಿ ಟೀಚರು ಸಹ ಅತಿಥಿ ಶಿಕ್ಷಕರು ತಗೊಂಡು ಕೆಲಸ ಮಾಡೋದಾದ್ರೆ ಏನ್ ಅರ್ಥ? ನಾವು ಎಜುಕೇಶನ್ ಆದ್ಯತೆ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಯಾವುದೇ ಸರ್ಕಾರ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಕ್ಕಲ್ಲ. ಫಸ್ಟ್ ಪ್ರಿಯಾರಿಟಿ ಗಿವನ್ ಟು ದಿ ಎಜುಕೇಶನ್, ಹೆಲ್ತ್. ಅಲ್ಲೇ ಸ್ಟಾಫ್ ಇಲ್ಲ ಅಂದ್ರೆ ಕೆಲಸ ಮಾಡೋದಾಗೆ? ನಾವೇನು ಡೆವಲಪ್ಮೆಂಟ್ ಮಾಡ್ತೀವಿ? ರಸ್ತೆ ಮಾಡಿದ್ರೆ ಹಾಳಾಗೋಲಿ, ಒಂದು ಟ್ರೀಟ್ಮೆಂಟ್ ಕೊಡೋದು ಬೇಡವಾ? ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಬೇಡವಾ? ಹಾಗಾಗಿ ಸರ್ಕಾರ ಅದು ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಪಾಟೀಲ್ ಅಧ್ಯಕ್ಷರೇ, 2 ನಿಮಿಷ ಮುಗಿಸ್ತಾರೆ. ಇವತ್ತೇನು ವಿಜಯೇಂದ್ರ ಈಗ ಅಧ್ಯಕ್ಷರೇ, ಇದುವರೆಗೂ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ವಿರೋಧ ಪಕ್ಷ ನಾಯಕರು ಅಭಿಜ್ಞಾನದ ಎಲ್ಲ ಚರ್ಚೆ ಮಾಡಿದ್ದಾರೆ. ಒಂದೇನಾಗಿದೆ ಅಂದ್ರೆ, ನಾವು GST ಕಟ್ತೀವಿ, ಈ ಕಡೆಯವರು ಎಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ, ಕೇವಲ ಕಾಂಗ್ರೆಸ್ ಅವರೇ ಕಟ್ಟೋದಿಲ್ಲ. ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕು. ನೀವ್ಯಾಕೆ ಡಿಸ್ಪ್ಯಾರಿಟಿ ಮಾಡ್ತೀರಿ? ಅವ್ರಿಗೆ 50, ಇವ್ರು 25. ಆಯ್ತು ಕೃಷ್ಣ, ಒಂದ್ ನಿಮಿಷ ಅಧ್ಯಕ್ಷರೇ. ನಾವು ಅಲ್ಲ, ನಮಗೆ ಈಕ್ವಲ್ ಆಗಿ ಕೊಡ್ಬೇಕು. ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ. ನಮ್ಗೇನು ಯಾರ ಬರೆಯಿಂದ ಕೊಡಕ್ಕೆಲ್ಲ, ಯಾವ ಪಾರ್ಟಿ ದುಡ್ಡಲ್ಲ. ಇದು ಸ್ಟೇಟ್ ಎಕ್ಸ್ಚೆಕರ್ ಅಮೌಂಟ್. ನಾವು ಕೊಟ್ಟ ಟ್ಯಾಕ್ಸು GST ನಾವು ಈಕ್ವಲ್ ಆಗಿ ಶೇರ್ ಮಾಡ್ಬೇಕಲ್ಲ, ಈಕ್ವಲ್ ನಮಗೆ ಕೊಡ್ಬೇಕಲ್ಲ. ದಯಮಾಡಿ ತಮ್ಮ ಮುಖಾಂತರ ವಿನಂತಿಸ್ಕೊತೇನೆ, ತಾವು ಸೂಕ್ತ ನಿರ್ದೇಶನ ಸರ್ಕಾರಕ್ಕೆ ಕೊಡಬೇಕು, ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅದೇ ರೀತಿ ಏನಿಗತ್ತು ಸಿದ್ದರಾಮಯ್ಯವರು ಡೆಲ್ಲಿಲಿ ಹೋಗಿ ಕೂತ್ಕೋತಾರೆ, ನಮ್ಗೆ ಗ್ರಾಂಟ್ ಕೊಟ್ಟಿಲ್ಲ, ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಅಂತ. ಒಪ್ತೀನಿ. ನೀವೇನ್ ಮಾಡ್ತೀರಿ? ಕಾಂಗ್ರೆಸ್ಗೊಂದು ನಮಗೊಂದ ಕೊಡೋದು ಕಾಮನ್ ಕೊಡ್ಬೇಕು. ದಟ್ ಈಸ್ ದಿ ಡೆಮಾಕ್ರಸಿ. ಬಿಟ್ಬಿಟ್ಟು ಈ ರೀತಿ ನಡೆಸೋದು ಆಡಳಿತ ಖಂಡಿತ ಇಲ್ಲ. ಈ ಸರ್ಕಾರ 2.25 ವರ್ಷ ಬಿಗ್ ಝೀರೋ, ಯಾವ ಡೆವಲಪ್ಮೆಂಟು ಆಗಿಲ್ಲ. ಬರೀ ಡೆವಲಪ್ಮೆಂಟ್ ಇಲ್ಲ, ಪೇಪರ್ನಲ್ಲಿ ಬಿಟ್ಟು ಇನ್ನೇನು ಆಗಿಲ್ಲ ಅಧ್ಯಕ್ಷ.